ಇನ್ನು ಸ್ವಲ್ಪ ತಣ್ಣಗಾಗಿದ್ದ ಈ ವಕ್ಫ್ ಆಸ್ತಿ ವಿವಾದ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮೊದಲೆಲ್ಲ ಸಿಕ್ಕ ಜಾಗವನ್ನೆಲ್ಲ ಇದು ವಕ್ಫ್ ಪ್ರಾಪರ್ಟಿ ಅಂತ ಇದ್ರಲ್ಲ, ಮತ್ತೆ ನೋಡಿ ಸರ್ಕಾರಿ ಹಿಂದೂ ಸ್ಮಶಾನನೂ ಈಗ ವಕ್ಫ್ ಆಸ್ತಿ ಅಂತೆ. 60 ವರ್ಷದಿಂದ ಇದ್ದ ಸರ್ಕಾರಿ ಸ್ಮಶಾನ ಇದೀಗ ಮುಸ್ಲಿಂ ಮಕಾನ್ ಆಗ್ಬಿಟ್ಟಿದೆ. ಅಂದ್ರೆ ನೋಡಿ, ಇನ್ನೂ ವಿಚಾರ ಏನಂದ್ರೆ, ಮುಸ್ಲಿಂ ಸಮುದಾಯದವರೇ ಇಲ್ಲದ ಊರಲ್ಲಿ ಮುಸ್ಲಿಂ ಸ್ಮಶಾನ ಇದೆಯಂತೆ. ಹಿಂದೂ ಸ್ಮಶಾನದಲ್ಲಿ ಹಿಂದೂಗಳ ಸಂಸ್ಕಾರಕ್ಕೆ, ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಇಲ್ವಂತೆ. ಸ್ಮಶಾನ ಅಭಿವೃದ್ಧಿಗೂ ಕೂಡ ತಡೆ ಕೊಟ್ಟಿದ್ದಾರೆ ಮಂಡ್ಯ ತಹಶೀಲ್ದಾರ್. ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದಿದ್ದಾರೆ ಗ್ರಾಮಸ್ಥರು. ಎಲ್ಲಿ ಅಂದರೆ ಮಂಡ್ಯ ಜಿಲ್ಲೆ ಹೊಸಬೂದನೂರು ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಸ್ಮಶಾನ. ಓಕೆ, ಆ ಊರಿನಲ್ಲಿ ಮುಸಲ್ಮಾನರು ಇದ್ರಾ ಇಲ್ವಾ? ಇಲ್ಲ ಅಂದಮೇಲೆ ಆ ಊರಿಗೆ ಮುಸಲ್ಮಾನರದ್ದು ಸ್ಮಶಾನ ಯಾಕೆ ಬೇಕು? ಯಾರಂತಂದು ಹುಳ್ತಾರೆ ಅಲ್ಲಿ? ಹಿಂದೂಗಳ ಜಾಗ ಅದು ಆ್ಯಕ್ಚುಲಿ. ಈ ತಹಶೀಲ್ದಾರ್ ಮಾಡಿರ್ತಕ್ಕಂಥ ಎಡವಟ್ಟು. ಹಾಗಾಗಿ ಅವರು ಗ್ರಾಮಸ್ಥರೆಲ್ಲ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ 1963ರಿಂದ 2017 ತನಕ ಇದನ್ನು ಸರ್ಕಾರಿ ಸ್ಮಶಾನ ಜಾಗ ಅಂತ ರೆಕಾರ್ಡ್ಸ್ ಇದೆ. 1963ರಿಂದ 2017, ತೀರಾ ಇತ್ತೀಚೆಗೆ ಒಂದು 8 ವರ್ಷದ ಹಿಂದೆ ಹಿಂದೂ ಸ್ಮಶಾನ ಏಕಾಏಕಿ ಈಗ ಮುಸ್ಲಿಂ ಮಖಾನ್ ಆಗಿ ಪರಿವರ್ತನೆ ಆಗಿರೋದು 2021ರಲ್ಲಿ ಅಂತ್ಯ ಸಂಸ್ಕಾರ ನಡೆಸದಂತೆ ವಕ್ಫ್ ಅಲ್ಲಿ ಖ್ಯಾತೆ ತೆಗೆದಿತ್ತಂತೆ. ಅವ್ರಿಗೆ ಗೊತ್ತಲ್ವಾ, ಕಂಡವರ ಭೂಮಿಗೆ ಬೇಲಿಸುತ್ತದೆ ಅವ್ರದ್ದು ಕಾಯಕ. ಯಾವ ಹೆಸರಲ್ಲಿ? ವಕ್ಫ್ ಹೆಸರಲ್ಲಿ. ಇದೀಗ ಗ್ರಾಮ ಪಂಚಾಯತಿಂದ ಸ್ಮಶಾನ ಅಭಿವೃದ್ಧಿಗೂ ಕೂಡ ತಹಶೀಲ್ದಾರ್ ಬ್ರೇಕ್ ಹಾಕಿದಾರಂತೆ. ಸ್ಮಶಾನ ಅಭಿವೃದ್ಧಿಗೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಒಂದು ಗ್ರಾಮ ಇದ್ದ ಮೇಲೆ ಅದರ ಮೂಲಭೂತ ಸೌಕರ್ಯಗಳಲ್ಲಿ ಇದೂ ಒಂದು, ಸ್ಮಶಾನನೂ ಒಂದು. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈಗ ರೆಕಾರ್ಡ್ಸ್ ಅಲ್ಲಿ ಕರೆಕ್ಟ್ ಇದೆ ಅಂದಮೇಲೆ ಯಾರ ತಾಳಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕುಣಿತಾ ಇದೆ? ಅವ್ರು ಯಾರ ತಾಳಕ್ಕೆ ಬ್ರೇಕ್ ಹಾಕ್ತಿದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಮಮತಾ, 1963ರಿಂದ 2017ವರೆಗೆ ಹೊಸಬೂದೂರಿನ ಸರ್ವೆ ನಂಬರ್ 313ರಲ್ಲಿರುವಂತಹ 1 ಎಕರೆ 13 ಕುಂಟೆ ಏನು ಜಾಗ ಏನಿದೆ, ಅದು ಅಲ್ಲಿವರೆಗೂ ಕೂಡ ಹಿಂದೂ ಸ್ಮಶಾನವಾಗಿತ್ತು. ಅದಾದ ಬಳಿಕವಾಗಿ ಮುಸ್ಲಿಮರ ಮಕಾನ್ ಮಕಾನ್ ಆಗಿ ಮಾಡ್ಕೊಂಡಿರುವಂಥದ್ದು, ಅಂದರೆ ಸ್ಮಶಾನವನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಬೂದ್ನೂರಿನಲ್ಲಿ ಒಂದೇ ಒಂದು ಕುಟುಂಬವು, ಒಂದೇ ಒಂದು ಮನೆಯಲ್ಲೂ ಕೂಡ ಮುಸ್ಲಿಮರು ವಾಸವಿಲ್ಲ. ಆಗಿದ್ರೂ ಕೂಡ ವಕ್ಫ್ ಬೋರ್ಡ್ಗೆ ಮಕಾನ್ ಆಗಿ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಕೂಡ ಆಕ್ರೋಶಗಳು ಕೇಳಿಬರ್ತವೆ. 2021ರಲ್ಲಿ ಇದು ಆ ಒಂದು ಗ್ರಾಮಸ್ಥರಿಗೆ ಬೆಳಕಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಏನು ಮುಸ್ಲಿಮನ್ನ ಇವರೆಲ್ಲರೂ ಕೂಡ ಸೇರ್ಕೊಂಡು ಇಲ್ಲಿ ಯಾವುದೇ ರೀತಿಯಾದಂತಹ ಶವ ಸಂಸ್ಕಾರವನ್ನು ಮಾಡಬಾರ್ದು ಅಂತೇಳಿ ಕೂಡ ಆಕ್ಷೇಪವನ್ನು ವ್ಯಕ್ತಪಡ್ತಾರೆ. ಈ ವೇಳೆ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ 24 ಕುಂಟೆಯಲ್ಲಿ ಹಿಂದೂಗಳಿಗೆ ಅಂತ್ಯ ಸಂಸ್ಕಾರ ಮಾಡೋ ನಿಟ್ಟಿನಲ್ಲಿ ಕೂಡ ಜಾಗವನ್ನ ಕೊಡಿಸೋ ನಿಟ್ಟಿನಲ್ಲಿ ಕೂಡ ಯಶಸ್ವಿ ಆಗುತ್ತೆ. ಆದ್ರೆ ಇದೀಗ ಮತ್ತೆ ಅದು ವಿವಾದಕ್ಕೆ ಕಾರಣವಾಗಿದೆ. ಮತ್ತೆ ಇದೀಗ ವಕ್ಫ್ ಬೋರ್ಡ್ ಎಂಟ್ರಿ ಕೊಟ್ಟಿರುವಂತದ್ದು, ಇಲ್ಲಿ ಯಾವುದೇ ರೀತಿಯಂತಹ ಚಟುವಟಿಕೆಗಳನ್ನ ಮಾಡಬಾರದು ಅಂತೇಳಿ ಕೂಡ ಗ್ರಾಮಸ್ಥರಿಗೆ ಹೇಳ್ತಾ ಇದೆ. ಇದರಿಂದಾಗಿ ರೊಚ್ಚಿಗೆದಿರುವಂತಹ ಗ್ರಾಮಸ್ಥರು ಜಿಲ್ಲಾಡಳಿತ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಒಂದೇ ಒಂದು ಕುಟುಂಬ ಇಲ್ಲದಂತಹ ಮುಸ್ಲಿಮರಿಗೆ ಹೇಗೆ ನಮ್ಮ ಊರಿನಲ್ಲಿ ಸ್ಮಶಾನವನ್ನು ಕಲ್ಪಿಸ್ಕೊಡ್ತೀರಾ? ನಮಗೆ ಇಲ್ಲಿ ಉಳಕ್ಕೂ ಕೂಡ ಜಾಗ ಇಲ್ಲ, ನಾವೇನ್ ಮಾಡೋದು ಕೂಡ ಇದೀಗ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಇದೀಗ ಜಿಲ್ಲಾಡಳಿತ ಮತ್ತೆ ಉಸ್ತುವಾರಿ ಸಚಿವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುತ್ತದೆ. ಮಮತಾ, ರೈಟ್, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗೆ. ನನ್ನ ಪ್ರಕಾರ ಇದು ತಹಸೀಲ್ದಾರ್ದೇ ಎಡವಟ್ಟು. ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅಂತಂದಮೇಲೆ 2017 ನಂತರ ಇದು ಮುಸ್ಲಿಂ ಮಖಾನ್ ಆಗಿ ಬದಲಾಯಿಸಿದ್ಯಾರು? ಈಗ ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ಯಾರು? ಯಾರ ಅಧಿಕಾರಾವಧಿಯಲ್ಲಿ ಇದು ಮುಸ್ಲಿಂ ಸ್ಮಶಾನ ಆಯಿತು? ಈ ಪ್ರಶ್ನೆಗೆ ಉತ್ತರ ಕಂಡಿಡ್ಕೊಂಡ್ರೆ ಯಾರ ಕಿತಾಪತಿ ಇದು ಅಂತ ಗೊತ್ತಾಗುತ್ತೆ ಅಷ್ಟೆ.